ಇದು ವಿಂಕಿಲರ್. ಓಕೆ, ವಿಂಕಿಲರ್ ರೊಟೇಟಿಂಗ್ ಸ್ಪ್ರಿಂಕ್ಲರ್ ಅಂತ ಹೇಳಿ ಇದ್ರ ಬಗ್ಗೆ ನಾನು ಸಂಕೇತ ಅವರು ಇದ್ದಾರೆ, ಅವರಿಂದ ಹೆಚ್ಚಿನ ಮಾಹಿತಿ ತಗೊಂತೀನಿ ಸ್ನೇಹಿತರೆ. ಆ ಒಂಬಾಳೆಯಲ್ಲಿ ಅಥವಾ ಕಾಯಿ ಉದ್ರದಲ್ಲಿ ಸ್ಪ್ರೇ ಮಾಡೋದ್ರಿಂದ ನಾರ್ಮಲ್ ಕಂಪ್ಲೇಂಟ್ಸ್ ಏನಿರುತ್ತೆ ನೀವು ಕೊಡೋದ್ರಿಂದ ಯಾವ ತರ ಅನುಕೂಲ ಆಗುತ್ತೆ? ಸ್ಪ್ರೇ ಒಂಬಾಳೆಯಲ್ಲಿ ಸಣ್ಣ ಹುಳ ಇರ್ತವೆ. ಓಕೆ, ಮತ್ತೆ ಫಂಗಿಸೈಡ್, ಓಕೆ, ಮೆಡ್ಮೈಟ್ಸ್, ಫಂಗಿಸೈಡ್ ಮತ್ತೆ ವೈಟ್ ಮೆಡ್ಸ್ ಎಲ್ಲ ಇರುತ್ತೆ. ಓಕೆ, ಅದು ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಅಷ್ಟು ಕಂಟ್ರೋಲ್ 2 ಸಲ ಬಿಡ್ತಾರೆ, ಕಂಟ್ರೋಲ್ ಆಗುತ್ತೆ. ಓಕೆ, ಮತ್ತೆ ಹಳ್ಳು ತುಂಬಾ ಕಮ್ಮಿ ಆಗುತ್ತೆ. ಸ್ಪ್ರಿಂಕ್ಲರ್ ಹಾಕ್ತೀವಿ ಅಂತಂದ್ರೆ ನೀರು ಜಾಸ್ತಿ ಬೇಕು, ಪ್ರೆಷರ್ ಇರಬೇಕು ಅಂತ ಹೇಳ್ತಾರೆ. ನಿಮ್ಗೆ ಹೆಂಗ ಅನ್ಸುತ್ತೆ ಇದನ್ನ ಹಾಕಿದ್ಮೇಲೆ? ಇದೇ 1.5 ಇಂಚ್ ಬಂದ್ರು ಮೇಂಟೈನ್ ಮಾಡ್ಕೋಬಹುದು. ಯಾಕಂದ್ರೆ ವಾಲ್ ಸೆಂಟ್ರ್ ವಾಲ್ ಅಲ್ಲ, ಎಷ್ಟು ನೀರು ಹೋಗುತ್ತೆ ಅಷ್ಟು ವಾಲ್ ಬಿಡ್ತಾರೆ, ಮೇಂಟೈನ್ ಮಾಡ್ಕೋಬಹುದು. ಓಕೆ, ಯಾಕೆ ಇಲ್ಲಿ 1 ಇಂಚ್ ಬಂತು? ಅರ್ಥ ಆಗಲಿಲ್ಲ. ವಾಲ್ ಇದೆ ಸಣ್ಣಕ್ಕೆ, ವಾಲ್ಗೋಸ್ಕರ. ಸಂಕೇತ ಅವರು, ಇದು ನೀರು ಯಾವ ತರ ಎಕ್ಸಿಟ್ ಆಗುತ್ತೆ, ಇದು ಯಾವ ತರ ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟರು. ಈ ನೀರು ಬಂದ್ರೆ ಇದಾಳುತ್ತೆ ಮೇಲೆ. ಯಾವುದು? ಈ ಪೈ ಇದೆ, ಇದು ಕುಂತಿದ್ದು ಮೇಲೆ ಕೆದ್ದೇಳುತ್ತೆ. ಪ್ರೆಜರ್ಗೆ ಓಕೆ, ತಿರುಗ್ತಾನೆ ಇರ್ತದೆ. ನೀರು ಬಾಳ ಬೇಕಾದ್ರೆ ಸಮಸ್ಯೆ ಏನಿಲ್ಲ. 1 ಇಂಚ್ ಬಂದ್ರು 2 ಸಾಲ ಬಿಟ್ಕೊಂಡು ನೆನ್ಸ್ಕೊಂಡು ಹೋಗ್ಬೋದು. ಓಕೆ, ಇದು ವಾಲ್ ಇದೆಯಲ್ಲ, ಈ ವಾಲ್ ಬಿಟ್ಟು ಮತ್ತೆ ವಾಲ್ ನೀರು ಹೋಗುತ್ತೆ. ಓಕೆ, ಆಫ್ ಮಾಡಿ ಮಾತ್ರ ಒಂದು 30,000 ಖರ್ಚು ಬರುತ್ತೆ. 30,000 1 ಎಕರೆಗೆ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಮಾರ್ನಾಯಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಸಂಕೇತ ಅಂತ ರೈತರು, ಅವ್ರದ್ದು ಪರಿಚಯ ಮಾಡಿಕೊಂಡು ಸ್ನೇಹಿತರೆ ಇದು ವಿಂಕ್ಲರ್ ಅಂತೇಳಿ ಅವ್ರು ಏನು ನಿಮಗೆ ಕೈ ಹತ್ರಲ್ಲಿ ತೋರಿಸ್ತಾ ಇದ್ದೀವಿ. ಆ ವಿಂಕ್ಲರ್ ಮಾಡಿದ್ದಾರೆ. ವಿಂಕ್ಲರ್ ಮಾಡೋದ್ರಿಂದ ನನಗೆ ಅನ್ನಿಸ್ತಾ ತುಂಬ ಉಪಯೋಗ ಆಗುತ್ತೆ ಅಂತೇಳಿ. ಇದು ಯಾವ ಥರ ಉಪಯೋಗ ಆಗುತ್ತೆ, ಯಾವ ಥರ ಇನ್ಸ್ಟಾಲೇಷನ್ ಮಾಡಿರೋ ಏನು ಖರ್ಚು ಬರುತ್ತೆ, ಇದರಿಂದ ಏನೇನು ಅನುಕೂಲ ಆಗುತ್ತೆ ಅಂತೇಳಿ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ. ಇದು ವಿಂಕ್ಲರ್. ಓಕೆ, ವಿಂಕ್ಲರ್ ರೊಟೇಟಿಂಗ್ ಸ್ಪ್ರಿಂಕ್ಲರ್ ಅಂತೇಳಿ ಇದ್ರ ಬಗ್ಗೆ ನಾನು ಸಂಕೇತ ಅವರು ಇದ್ದಾರೆ, ಅವರಿಂದ ಹೆಚ್ಚಿನ ಮಾಹಿತಿ ತಗೊತೀನಿ ಸ್ನೇಹಿತರೆ. ಸಂಕೇತ ಅವ್ರೆ ನಮಸ್ಕಾರ. ನಮಸ್ಕಾರ. ಸಂಕೇತ ಅವರೇ, ಈಗ ನಿಮ್ಮ ತೋಟದಲ್ಲಿ ಇದು ವಿಂಕ್ಲರ್ ಅಂತೇಳಿ ಇನ್ಸ್ಟಾಲೇಷನ್ ಮಾಡಿದ್ದೀರಾ. ಈಗ ಸುತ್ತಮುತ್ತ ನಿಮ್ಮ ಕಡೆ ತುಂಬ ಅಡಿಕೆ ಬೆಳೀತಾರೆ. ನೀವು ಆಲ್ರೆಡಿ ಡ್ರಿಪ್, ಸ್ಪ್ರಿಂಕ್ಲರ್, ಬೇರೆ ರೆಗ್ಯುಲರ್ ಎಲ್ಲ ನೋಡ್ಬಿಟ್ಟು ಇದು ಫೈನಲ್ ಇದು ಓಕೆ ಚೆನ್ನಾಗಿ ಅಂತ ಅನ್ಸುತ್ತೆ ಅಂತ ನಿಮ್ಮ ಮಂದಟ್ಟಾದ್ಮೇಲೆ ನೀವು ಇದನ್ನು ಇನ್ಸ್ಟಾಲೇಷನ್ ಮಾಡಿದ್ದೀರಾ, ನಿಮ್ಮ ತೋಟಕ್ಕೆ ಅಳವಡಿಸ್ಕೊಂಡಿದ್ದೀರಾ. ನೀವು ಯಾವ ಥರ ಈ ಅಡಿಕೆ ಕೃಷಿ ಮಾಡ್ತಾ ಇದ್ದೀರಾ, ನೀರಾವರಿ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಗಿಡ ಬೆಳವಣಿಗೆ ಆಗಿರ್ಬೋದು, ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಕೊಡುವಂತ್ರಿ. ನಿಮ್ಮದು ಹೆಸರು, ಊರು ಪರಿಚಯ ಮಾಡ್ಕೊಳ್ರಿ ಅಣ್ಣವ್ರೆ. ಸಂಖ್ಯೆ ಜೇಸ್ ಅಂತೇಳಿ. ಓಕೆ, ಮಣ್ಣಗ್ನಳ್ಳಿ ಅಂತ, ಚಿತ್ರದುರ್ಗ ತಾಲೂಕು, ಡಿಸ್ಟ್ರಿಕ್ಟ್. ಓಕೆ, ತುರ್ನೂರು ಹೋಬಳಿ, ಹೊಸಪೇಟೆ ರೋಡ್. ಓಕೆ, ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ, ಏನೇನು ಬೆಳೆಗಳನ್ನ ಬೆಳಿತೀವಿ? ನಮ್ದೊಂದು 20 ಎಕರೆ ಜಮೀನು ಬರುತ್ತೆ. ಓಕೆ, ಈರುಳ್ಳಿ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಓಕೆ, ಅಡಿಕೆ ಬೆಳಿತೀವಿ, ಬಾಳೆ ಬೆಳಿತೀವಿ. ಓಕೆ, ಈಗ ನಾವೀಗ ಏನು ನಿಂತಿದ್ದೀವಿ, ಇದು ಪ್ರೆಸೆಂಟ್ ಎಷ್ಟು ವರ್ಷದ ಅಡಿಕೆ ಗಿಡಗಳು ಅಣ್ಣ? ಸರ್ 9 ವರ್ಷ ಇದೆ. 9 ವರ್ಷ. ಓಕೆ, ನಿಮ್ಮ ದೊಡ್ಡ ತೋಟ ಇದೆನಾ? ಸರ್ ದೊಡ್ಡ ತೋಟ ಇದೆ. ಓಕೆ, ನೋಡ್ತಾ ಇದೀವಿ ನಿಮ್ಮ ಪಕ್ಕದಲ್ಲಿ ಈಗ ವಿಂಕ್ಲರ್ ಇನ್ಸ್ಟಾಲೇಷನ್ ಮಾಡಿದ್ರ. ಮೊದಲು ಈ ಹೊಲದಲ್ಲಿ ಏನಿತ್ತು ಆಗಿನ ಕಾಲಕ್ಕೆ ಅದೇ ಚೆನ್ನಾಗಿತ್ತು, ಅದನ್ನೇ ಉಪಯೋಗಿಸಿದ್ವಿ. ಈಗ ವಿಂಕ್ಲರ್ಗೆ ಹೋಗ್ಲಿಕ್ಕೆ ಮೇನ್ ಕಾರಣ ಏನು, ನಿಮ್ಗೆ ಯಾಕೆ ಚೆನ್ನಾಗಿ ಅನಿಸ್ತು, ಯಾರು ಹೊಲದ್ ನೋಡಿ ನಿಮ್ಗೆ ಯಾವ ತರ ಇಷ್ಟ ಆಯ್ತು? ನಮ್ಮಣ್ಣ ಹಾಕಿದ್ರು, ಇನ್ನೊಂದು ಯಾವ್ದೋ ಊರಲ್ಲಿ ಹಾಕಿದ್ರು, ತಗೊಂಡಿದ್ರು. ನಾನು ಹೊಲದಲ್ಲಿ ನೋಡ್ಕೊ ಬಂದೆ, ತುಂಬಾ ಚೆನ್ನಾಗಿತ್ತು. ಏನಾಗ ಅಡ್ವಾಂಟೇಜ್ ಅಂದ್ರೆ ಹೊಲ ತುಂಬಾ ಚೆನ್ನಾಗಿ ನೆನೀತದೆ, ನೆನೆಯುತ್ತೆ, ತುಂಬಾ ಚೆನ್ನಾಗಿ ನೆನೀತದೆ. ಮತ್ತೆ ಡ್ರಿಪ್ ಇಂದ ಸಮಸ್ಯೆ ಇರಲ್ಲ. ಅಳಿಗಂತೂ ಅಳಿಲ್ ಕಡಿತು, ತುಂಬಾ ಮೇಜರ್ ಪ್ರಾಬ್ಲಮ್ ಇತ್ತು. ಹೌದೌದು. ಮತ್ತೆ ಡ್ರಿಪ್ ಎಲ್ಲ ಬೆಂಡ್ ಆದ್ರೆ ಅಲ್ಲಿ ನೀರು ಬರ್ತಿರ್ಲಿಲ್ಲ. ಹೌದು. ಮತ್ತೆ ಹೊಲ ಸಾಕ್ತಿರ್ಲಿಲ್ಲ ನೀರು ಕಟ್ಟಕ್ಕೆ. ಮತ್ತೆ ಅಲ್ಲಿ ಬಿಟ್ಟರೆ ಎಲ್ಲ ಇರುತ್ತೆ. ಇದು ಡೇ ನೈಟ್ ಬಿಟ್ಟರೆ ಹೊಲ ತುಂಬಾ ಚೆನ್ನಾಗಿ ನೆನೀತದೆ, ಅದು ತುಂಬಾ ಒಳ್ಳೇದಾಗಿತ್ತು. ಓಕೆ, ಆಮೇಲೆ ಅದ್ರ ಜೊತೆಗೆ ನಾವು ಬೇಸಾಯ ಮಾಡುವಾಗ ಬಳ್ಳಿ ಸುತ್ತೋದು, ಒಂದ್ಸಲ ಬಳ್ಳಿ ತುಂಬಾ ಪ್ರಾಬ್ಲಮ್ ಇದೆ. ಹೌದು, ಕೆಲಸ ಸಿಗಲ್ಲ ಅಂದ್ರೆ ಬಹಳ ಕಷ್ಟ ಬಿಡುತ್ತೆ. ಹೌದು. ಮತ್ತೆ ಏನಾನ ಇದು ಸೆಣಬು ಡಯಾಂಚ್ ಆಗ್ಬೇಕಂದ್ರೆ ಡ್ರಿಪ್ ಎಳ್ಕೊಂಡು ತುಂಬಾ ಕಷ್ಟ ಬಿಡುತ್ತೆ, ಸುತ್ತೋದು. ಹೌದೌದು, ನೀರ್ ಬೆಳಕು ತುಂಬಾ ಕಷ್ಟ ಬಿಡುತ್ತೆ. ಯಾಕಂದ್ರೆ ಡಯಾಂಚ ಬೆಳಿಬಹುದು, ಲೇಬರ್ಸ್ ಇಲ್ದಂಗೆ ಬ್ಯಾಸ್ ಹೊಡ್ಕೋಬಹುದು, ಯಾವ ಬೇಕು ಬಂದು ತುಂಬಾ ಒಳ್ಳೇದಾಗುತ್ತೆ. ಓಕೆ ಅಣ್ಣಾರ, ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನ್ ದಯ ಇದೆ ಹೊಲ? 8 ವಸ್ತು. 8. ಓಕೆ, 8 ಹೋಗ್ಲಿಕ್ಕೆ ಮೇನ್ ರೀಸನ್ ಏನು, ಕಾರಣ ಏನು? ಈ ಟ್ಯಾಕ್ಟರ್ ಅಡ್ಡಾಡುತ್ತೆ ಅಂತ ಹೊಲ ತುಂಬಾ ಹುಲ್ಲು ತುಂಬಾ ಹುಟ್ಟುತ್ತೆ. ಓಕೆ, ಅದರಿಂದ 8 ಮಾಡ್ಕೊಂಡಿದೆ ಅವಲೇ. ಈಗ 8.5 ಮಾಡ್ತಾರೆ, 9 ಮಾಡ್ತಾರೆ. ಓಕೆ, 8 ಇದೆ ನಿಮ್ದು ದಾಯ. ಓಕೆ, ನಿಮ್ ಕಡೆ ಎಲ್ಲ ಗೋಟು ಜಾಸ್ತಿ ಎಲ್ಲಿಂದ ತರ್ತಾರೆ, ಯಾವ ತರ ಗೋಟು? ಇಲ್ಲ ನಮ್ಮ ಅಣ್ಣರ ಇದು ತಾಂತಾರೆ, ಇಲ್ಲಾಂದ್ರೆ ಹಿರಂಗುಂಟ್ನವರು, ಭೀಮ್ ಸಮುದ್ರ ಸರೌಂಡಿಂಗ್ ಗೋಟ್ ತರ್ತೀರಾ? ಓಕೆ, ಈ ವಿಂಕ್ಲರ್ ಇನ್ಸ್ಟಾಲೇಷನ್ ಮಾಡ್ಬಿಟ್ಟು ಎಷ್ಟು ದಿನ ಆಯ್ತು? ಮಾಡ್ಬಿಟ್ಟು ಒಂದು 25 ದಿನ ಆಯ್ತು.
ಓಕೆ, ಹಿಂದ್ಗಡೆ ಕವರ್ಗಳೆಲ್ಲ ಕಾಣ್ತಾ ಇದಾವೆ, ಅದೆಲ್ಲ ವಿಂಕಿಲರ್ ಸೆಟಪ್ ದೇನಲ್ಲ? ಸೆಟಪ್ ಓಕೆ, ಆಯ್ತು. 1 ತಿಂಗಳು ಆಯ್ತು ಅಂದ್ರಲ್ಲ? 1 ತಿಂಗಳಾಯ್ತು. ಓಕೆ, ಇದು ಎಷ್ಟು 2.5 ಎಕರೆನಾ? ಇದು 3 ಎಕರೆ ಬರುತ್ತೆ. ಓಕೆ, 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ ವಿಂಕ್ಲರ್ ಟೋಟಲ್ ಇನ್ಸ್ಟಾಲ್? ಪೈಪ್ ಗುಂಡಿ ಹೊಡ್ಕೊಂಡು ಪೈಪ್ ಲೈನ್ ಹಾಕೊಂಡು ಒಂದು 30,000 ಖರ್ಚು ಬರುತ್ತೆ. 30,000 1 ಎಕರೆಗೆ? ಓಕೆ, ಆಯ್ತು. ಯಾವ ತರ ದಾಯ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಸಾಲಿಂದ ಸಾಗಿ 16 ಅಡಿ ದಾಯ. 16 ಅಡಿ ದಾಯ. ಓಕೆ, 2 ಸಾಲ ಹಾಕ್ತಿವಿ, ಅಲ್ಲಿಂದ 4 ಗಿಡಕ್ಕೆ ಒಂದ್ಸಲ 4 ಸಾಲ, 16 ಅಡಿಗೆ. 16 ಅಡಿಗೆ. ಓಕೆ, ಇವಾಗ ಏನಿದೆ ಅದು ಎಷ್ಟು? 3/4 ಇಂಚಿಂದ ಪೈಪ್ ಮೇನ್ ಲೈನ್ 2 ಇಂಚು, ಕೆಳಗಡೆ 2 ಇಂಚ, ಕೆಳಗೆ 2 ಇಂಚ್ ಮೇನ್ ಲೈನ್. ಓಕೆ, ಮತ್ತೆ ವಾಲ್ ಬಿಡಿಸ್ಕೊಳ್ಳೋದು 1.25 ಇಂಚು. ಓಕೆ, ವಾಲ್ ಸಬ್ಬು 3/4 ಇಂಚು. ಇದಕ್ಕೆ ಸಬ್ಸಿಡಿ ಏನಾರು ಇದೆಯಾ? ನೀವು ನಾರ್ಮಲ್ ಏನಿಲ್ಲ, ಸಬ್ಸಿಡಿ ಏನಿಲ್ಲ, ನೀವು ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು. ಓಕೆ, ಈ ತರ ನೀರು ಕೊಡೋದ್ರಿಂದ ನಮ್ಮ ಹೊಲದಲ್ಲಿ ನಮ್ಮ ಬೆಳೆಯಲ್ಲಿ ಏನೇನು ಚೇಂಜಸ್ ಕಾಣಬಹುದು, ಏನೇನು ಉಪಯೋಗ ಆಗುತ್ತೆ? ಇಳುವರಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಓಕೆ, ಅರಳು ತುಂಬಾ ಹೀಟ್ ಇರುತ್ತಲ್ಲ, ತುಂಬಾ ಕುಲ್ ಇರುತ್ತಲ್ಲ, ಅರಳು ಕಮ್ಮಿ ಆಗುತ್ತೆ. ಓಕೆ, ಬೇಸಿಗೆ ಟೈಮಲ್ಲಿ ತುಂಬಾ ಹೀಟ್ ಇರೋದ್ರಿಂದ ಸುತ್ತಲೂ ನೆನೆಯೋದ್ರಿಂದ ಅರಳುದ್ರಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಅದ್ರ ಜೊತೆಗೆ ನಿಮಗೆ ಏನು ನಾವು ವಿಂಕಿಲರ್ ಇನ್ಸ್ಟಾಲೇಷನ್ ಮಾಡಿದ್ವಿ ಅದನ್ನ ಒಂದ್ ಸಾಲ ಬೇಸಾಯ ಮಾಡಕ್ಕಾಗಲ್ಲ, ಬೇರೆ 4 ದಿಕ್ಕಿಂದನೂ ಬೇಸಾಯ ಮಾಡಬಹುದು. ನೀರು ಜಾಸ್ತಿ ಬೇಕಂತಾರೆ, ನೀರು ಜಾಸ್ತಿ ಬೇಕನ್ಸಲ್ಲ, ಕಮ್ಮಿ ಇದ್ರೆ ಒಂದು ವಾಲೆ ಬಿಟ್ಕೊಂಡು ನೆನ್ಸ್ಕೊಂಡು ಹೋಗ್ಬೋದು. ನೀರು ಬಾಳ ಬೇಕಾದ್ರೆ ಸಮಸ್ಯೆ ಏನಿಲ್ಲ, 1 ಇಂಚ್ ಬಂದ್ರು 2 ಸಾಲ ಬಿಟ್ಕೊಂಡು ನೆನ್ಸ್ಕೊಂಡು ಹೋಗ್ಬೋದು. ಓಕೆ, ಇದು ವಾಲ್ ಇದೆಯಲ್ಲ, ಈ ವಾಲಿ ಬಿಟ್ಟು ಮತ್ತೆ ವಾಲ್ ನೀರು ಹೋಗುತ್ತೆ. ಓಕೆ, ಆಫ್ ಮಾಡಿ ಮಾತ್ರ. ಓಕೆ, ಹಂಗೆ. ಓಕೆ, ಇದು ನಮ್ದಿಗೆ 2 ಇಂಚ್ ನಾರ್ಮಲ್ ಆಗಿ ನೀರು ಬರ್ತಿದಾವೆ. ಎಷ್ಟು ಎಕರೆಗೆ ಇದರಲ್ಲಿ ಎಷ್ಟು ಗೇಟ್ ವಾಲ್ ತಿರ್ಕೊಂಡ್ರೆ ಎಷ್ಟು ಎಕರೆಗೆ ಹೋಗುತ್ತೆ? 2 ಇಂಚ್ ಮಾಡಿದ್ರೆ 25 ಅಂದ್ರೆ ಒಂದು 400 ಗಿಡಕ್ಕೆ ನೀರು ಹೋಗುತ್ತೆ. 400 ಗಿಡಕ್ಕೆ ಫುಲ್ ಪ್ರೆಸರ್ ಕೊಡ್ಬೋದು. ಓಕೆ, 1 ಗೇಟ್ ವಾಲಲ್ಲಿ ಎಷ್ಟು ವಿಂಕಿಲರ್ ಎಷ್ಟು ಗಿಡ ಕವರ್ ಆಗುತ್ತೆ? 1 ಗೇಟ್ ವಾಲಲ್ಲಿ 12 ಗಿಡ ಮಾಡಿದ್ವಿ. 12 ಗಿಡ 3 ವಿಂಕ್ಲರ್ ಹಾಕ್ಬಿಟ್ಟಿದ್ವಿ. 3 ವಿಂಕ್ಲರ್ ಹಾಕಿರ 1 ಗೇಟ್ ವಾಲ್ಗೆ. ಓಕೆ, 1 ನಿಮಿಷ ಸ್ನೇಹಿತರೆ, ಈಗ ಇಲ್ಲಿ ಕಾಣ್ತಾ ಇದೆ, ಇದು ಗೇಟ್ ವಾಲ್, ಇದು ಮೇನ್ ಲೈನ್. ಓಕೆ, ಎಷ್ಟು ವಿಂಕ್ಲರ್ ಹೋಗುತ್ತೆ? ಒಂದು ಗೇಟ್ ವಾಲ್ 3 ಕ್ಲೀನ್ ಮಾಡಿದ್ವಿ. 3 ವಿಂಕ್ಲರ್ ಹಿಂಗೆ ಮತ್ತೆ ಅಲ್ಲಿ 3 ಹಂಗೆ ಡಿವೈಡ್ ಆಗುತ್ತೆ. ಅಲ್ಲೊಂದು ಗೇಟ್ ವಾಲ್ ಇದೆ, ಅದು ಈ ಕಡೆ 3 ಬರುತ್ತೆ. ಓಕೆ, ಜಿಗ್-ಜಾಗ್. ಓಕೆ, ಈ ಸಾಲ ಇರೋದು ಆ ಸಾಲ ಮಾಡಿದ್ವಿ. ಓಕೆ, ಜಿಗ್-ಜಾಗ್ ಮೆಥಡ್ ಅಲ್ಲಿ ಮಾಡಿದಿರಾ? ಸ್ವಲ್ಪ ಹಿಂದೆ ಮುಂದೆ ಬರುತ್ತೆ, ಇದೇ ಸಾಲ ಅಲ್ಲಿಗೆ ಬರಲ್ಲ. ಓಕೆ, ಸಂಕೇತ್ ಅವರು, ಇದು ನೀರು ಯಾವ ತರ ಎಕ್ಸಿಟ್ ಆಗುತ್ತೆ, ಇದು ಯಾವ ತರ ಸ್ವಲ್ಪ ನಮಗೆ ಮಾಹಿತಿ ಕೊಟ್ಟರು. ಯಾವುದು ಇದು ಕುಂತಿದ್ದು ಮೇಲೆ ಎದ್ದೇಳುತ್ತೆ? ಓಕೆ, ಸ್ನೇಹಿತರೆ, ಈಗ ನೀರು ಇಲ್ಲಿಂದ ಬಂದ್ಬಿಟ್ಟು ಇದ್ರ ಒಳಗಡೆ ಹೋಗುತ್ತೆ. ನಾನು ಅದನ್ನ ವಿಡಿಯೋ ಹಾಕ್ತೀನಿ. ಇಲ್ಲಿಂದ ಬಂದ್ಬಿಟ್ಟು ಇದಕ್ಕೆ ಪ್ರೆಸರ್ ಹೊಡಿಯುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ತಗ್ಗಿದೆ, ಇದು ಪ್ರೆಸರ್ಗೆ ತಿರುಗುತ್ತೆ, ನೀರು ಇಲ್ಲಿಂದ ಎಕ್ಸಿಟ್ ಆಗುತ್ತೆ. ಈಗ ಕರೆಂಟ್ ಬರ್ಬೋದು ಸ್ನೇಹಿತರೆ. ಕರೆಂಟ್ ಬಂದ್ರೆ ಯಾವ ತರ ಸ್ಪ್ರಿಂಕ್ ಇದು ವಿಂಕ್ಲರ್ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಓಕೆ, ಈ ವಿಂಕ್ಲರ್ ಇಲ್ಲಿದೆ ಅಂತಂದ್ರೆ ನೆಕ್ಸ್ಟ್ ಎಷ್ಟು ಸಾಲ ಆದ್ಮೇಲೆ ಬರುತ್ತೆ? 4 ಸಾಲಿಗೊಂದು. ಇಡೀ ಹೊಲ ತುಂಬಾ 4 ಸಾಲಿಗೊಂದು ಏಕ ಇದೆ. ಸ್ಟಾರ್ಟಿಂಗ್ 2 ಸಾಲ. ಸ್ಟಾರ್ಟಿಂಗ್ 2 ಸಾಲ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ವಿಂಕ್ಲರ್ ಈ ತರ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಈಗ ಇಲ್ಲೊಂದು ಸಾಲ ಇದೆ, ಇದಾದ್ಮೇಲೆ 4 ಸಾಲ ಆದ್ಮೇಲೆ ವಿಂಕ್ಲರ್ ಬರುತ್ತೆ. ನಾನು ತೋರಿಸ್ತೀನಿ ವಿಡಿಯೋದಲ್ಲಿ. ಆಲ್ರೆಡಿ ನೀರು ಬಿಟ್ಟು ನೆಂದಿದೆ. ಈಗ ನಿಮಗೆ ತೋರ್ಸೋಕ್ಕೆ ಕರೆಂಟ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, 8ಕ್ಕೆ ಬರಬೇಕಿತ್ತು ಅಂತ. ನಾನು ತೋರಿಸ್ತೀನಿ ನೋಡ್ರಿ. ಮತ್ತೆ 4 ಸಾಲ ಆದಮೇಲೆ ವಿಂಕ್ಲರ್ ಬಂದೈತೆ. ಸಪ್ರೇಟ್ ಗೇಟ್ ವಾಲ್ ಮಾಡ್ಕೊಂಡಿದ್ದಾರೆ. ನಮಗೆ ನೀರು ಪ್ರೆಸರ್ ನೋಡಿಕೊಂಡು ನಾವು ಗೇಟ್ ವಾಲ್ಗಳನ್ನ ಆಫ್ ಆನ್ ಮಾಡ್ಕೋಬಹುದು. ಮೇನ್ ಗೇಟ್ ವಾಲ್ ಇಲ್ಲೇ ಇರುತ್ತೆ. ಸ್ನೇಹಿತರೆ, ಈ ವಿಂಕ್ಲರ್ ಮಾಡ್ಕೊಂಡಿರೋದ್ರಿಂದ ಸಂಕೇತ್ ಅಣ್ಣವ್ರಿಗೆ ಆಲ್ರೆಡಿ ಅವರು ಹೇಳಿದ್ದಾರೆ, ನಾನೊಂದ್ಸರಿ ಹೇಳ್ಬಿಡ್ತೀನಿ. ವಿಂಕ್ಲರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಡ್ರಿಪ್ ಬಳ್ಳಿಯ ಬೇಸಾಯ ಮಾಡೋ ಟೈಮಲ್ಲಿ ಸುತ್ತೋದು ಮತ್ತೆ ಬಿಡೋದು ತಪ್ಪುತ್ತೆ. ಆಮೇಲೆ ಡ್ರಿಪ್ ಬಳ್ಳಿಯಲ್ಲಿ ಏನಾಗುತ್ತೆ ಅಂತಂದರೆ ನೀರು ನಾವು ಯಾವ ಕಡೆಗೆ ಬಿಟ್ಟಿರುತ್ತೋ ಆ ಒಂದು ಕಡೆಗೆ ಮಾತ್ರ ಹೋಗುತ್ತೆ. ಇದೇನಾಗುತ್ತೆ ಅಂದರೆ ಹೊಲ ತುಂಬ ನೆನೆಯುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ನೀವು ಹೊಲದಲ್ಲಿ ಏನಾರು ಸಣ್ಣ ಬೆಳೆಗಳು 3 ತಿಂಗಳು 6 ತಿಂಗಳು ಬೆಳೆ ಬೆಳ್ಕೋಬೋದು ಅಂದರೆ ಎಲ್ಲದಕ್ಕೂ ನೀರು ಹೋಗುತ್ತೆ, ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಉಪಯೋಗ ಏನಂತಂದರೆ ಎಲ್ಲ ಕಡೆಗೂ ನೀರು ಸ್ಪ್ರೆಡ್ ಆಗೋದ್ರಿಂದ ಈಗ ಕೂಲಾಗಿರುತ್ತೆ. ನೀವು ಹೊರಗಡೆ ಬಂದಾಗ ಒಂದು 20 ಡಿಗ್ರಿ, ಒಂದು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಇದ್ರು ಇಲ್ಲಿ ಒಳಗಡೆ ಬಂದಾಗ ತಂಪಿರುತ್ತೆ. ಯಾಕಂದರೆ ಹೊಲ ತುಂಬ ನೀರು ಬಿದ್ದಿರುತ್ತೆ, ಲೈಕ್ ಮಳೆ ಬಂದಂಗೆ ಆಗುತ್ತೆ. ಸೇಮ್ ಅದೇ ಥರನೇ ಬರ್ತಾ ಇರುತ್ತೆ. ಮತ್ತು ನೀವು ಏನಾದ್ರು ಸಾವಯವ ಕೃಷಿ ಮಾಡ್ತೀವಿ ಅಂತಂದರೆ, ಅಂದರೆ ಉದಾಹರಣೆ ಯಾವ ಥರ ಹೇಳೋದಂತಂದರೆ, ನೀವು ಜೀವಾಮೃತನೋ, ವೇಸ್ಟ್ ಡಿಕಂಪೋಸರು, OWDC, ಗೋಕೃಪಾಮೃತ ಈ ಥರದವು ಏನಾರು ಕೊಡ್ತೀರ ಅಂತಂದರೆ, ಅಥವಾ ಏನಾರು ಔಷಧಿ ಕೊಡ್ತೀರ ಅಂದ್ರೆ, ನಾವು ಫರ್ಟಿಗೇಷನ್ ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ಫಿಲ್ಟರ್ ಹಾಕೊಂಡ್ರೆ ನೀವು ಗಿಡದ ಬುಡಕ್ಕೂ ಇದಕ್ಕೆಲ್ಲ ಹೋಗಿ ಅಥವಾ ಡ್ರಿಪ್ ಬಳ್ಳಿಲಿ ಕಟ್ಕೊಳ್ಳೋದು ತಪ್ಪುತ್ತೆ. ಇಲ್ಲಿ ಕ್ಲೀನಾಗಿ ಸ್ವಲ್ಪ ಪೌಡರ್ ರೂಪದಲ್ಲಿ ಇತ್ತು ಅಂದರೆ, ನೀರು ರೂಪದಲ್ಲಿ ಕ್ಲೀನಾಗಿ ಹೊಲ ತುಂಬ ಸ್ಪ್ರೆಡ್ ಆಗುತ್ತೆ ಸ್ನೇಹಿತರೆ. ನೀವು ಗಿಡಕ್ಕೂ ಕೊಡೋದು ತಪ್ಪುತ್ತೆ.
ಸಂಕೇತ ಅವ್ರೆ, ಈಗ ಇದಕ್ಕೆ ನಮ್ ಕಡೆ ನಾರ್ಮಲ್ ಆಗಿ ಎಲ್ಲರಿಗೂ ಬರೋದು ಸ್ಪ್ರಿಂಕ್ಲರ್ ಹಾಕ್ತೇವೆ ಅಂತಂದ್ರೆ ನೀರ್ ಜಾಸ್ತಿ ಬೇಕು, ಪ್ರೆಸರ್ ಇರ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಹೆಂಗ ಅನ್ಸುತ್ತೆ ಇದನ್ನ ಹಾಕಿದ್ಮೇಲೆ? ಇದೇ 1.5 ಇಂಚ್ ಬಂದ್ರು ಮೇಂಟೈನ್ ಮಾಡ್ಕೋಬಹುದು. ಯಾಕಂದ್ರೆ ವಾಲ್ ಸೆಂಟ್ರ್ ವಾಲ್ ಅಲ್ಲ, ಎಷ್ಟು ನೀರು ಹೋಗುತ್ತೆ ಅಷ್ಟು ವಾಲ್ ಬಿಡ್ಕೊಂಡು ಮೇಂಟೈನ್ ಮಾಡ್ಕೋಬಹುದು. ಓಕೆ, ಟೋಟಲ್ ಇಂತ ಎಷ್ಟು ಗೇಟ್ ವಾಲ್ ಇದೆ ನಿಮ್ಮಲ್ಲಿ? ನಮ್ಮಲ್ಲಿ ಒಂದು 60 ಗೇಟ್ ವಾಲ್ ಇದೆ. ಎಷ್ಟು? 50 ಗೇಟ್ ವಾಲ್ ಇದೆ. 50 ಗೇಟ್ ವಾಲ್ ಅದಾವೆ. ಒಂದ್ಸರಿ ಎಷ್ಟು ಗೇಟ್ ವಾಲ್ ನೀರು ಬಿಡ್ತೀರಾ? ನಾವು ಒಂದ್ಸಲ ಬಿಟ್ರೆ 2 ಸಲ ಬಿಡ್ತೀವಿ. 2 ಸಾಲಿಗೆ 40 ಗೇಟ್ ವಾಲ್ ಬಿಡ್ತೀವಿ. ಓಕೆ, ಒಂದ್ ದಿವಸ ಈ ಗೇಟ್ ವಾಲ್, ಒಂದ್ ದಿವಸ ಆ ಕಡೆ 2 ದಿವಸಕ್ಕೆ ಇಡೀ ವಾಲ್ ಕವರ್ ಆಗುತ್ತೆ. ಬೇಡ ನಮ್ಮ ಅನುಕೂಲ, ನಾವು 2 ದಿವಸ ಇಲ್ಲೇ ಕೊಡ್ತೀವಿ, 2 ದಿವಸ ಆ ಕಡೆ ಕೊಡ್ತೀವಿ, ಆ ತರನ ಮ್ಯಾನೇಜ್ ಮಾಡ್ಕೋಬಹುದು. ನಮ್ದೀಗ 6 ದಿನಕ್ಕೆ ಹೊಲನ ಕಂಪ್ಲೀಟ್ ಮಾಡ್ತೀವಿ. 6 ದಿವಸಕ್ಕೆ ಇಡೀ ಹೊಲ ಕಂಪ್ಲೀಟ್ ಮಾಡ್ತೀರಾ? ಓಕೆ ಅಣ್ಣ, ಇದು ಯಾವ ತರ ಸಾಯಿಲ್? ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್? ಇದು ಸಾಯಿಲ್, ಇದು ರೆಡ್ ಸಾಯಿಲ್. ಓಕೆ, ದನಿ ಗೊಬ್ಬರ ನಿಮ್ದು ದನಗಳಿದಾವ ಅಥವಾ ಹೊರಗಡೆ ಹೊರಗಡೆ ತಗೊಳ್ತೀವಿ? ಓಕೆ, ಯಾವ ಗೊಬ್ಬರ ಹಾಕೋದು ಜಾಸ್ತಿ? ದನಿ ಗೊಬ್ಬರ ಹಾಕೋದು. ಓಕೆ, ಒಂದು ಟ್ಯಾಕ್ಟ್ರಿ ಲೋಡ್ ಏನಿದೆ ರೇಟ್ ನೀವು? 7,000 8,000. ಓಕೆ, ಯಾವ ಕಡೆ ತರ್ತೀರಾ ಗೊಬ್ಬರ? ಮುದ್ದಾಪುರ, ಈಸೂರು, ಇಲ್ಲಿ ಚಿಪ್ಪಿಂಕೆರೆ, ಇದು ಚಿಕ್ಕನಹಳ್ಳಿ. ಓಕೆ, ಇವ್ 2.5 ಎಕರೆಗೆ ಎಷ್ಟು ಲೋಡ್ ಹಾಕ್ತೀರಾ? ಒಂದು 15 ಲೋಡ್ ಹಾಕ್ತೀವಿ. 15 ಲೋಡು. ಓಕೆ, 2 ವರ್ಷಕ್ಕೆ ಒಂದ್ಸರಿನಾ? ಓಕೆ ಓಕೆ, ನಿಮ್ಮ ಹೊಲದಲ್ಲಿ ನಾನು ನೋಡ್ತಾ ಇದ್ದೆ, ಬರುವಾಗ ಸ್ಪ್ರೇ ಮಾಡ್ತಿದ್ರು ಟ್ಯಾಕ್ಟ್ರಿಲಿ. ನಮ್ಮ ಕೆಲವೊಂದು ಕಡೆ ಸ್ಪ್ರೇ ಮಾಡಲ್ಲ, ಏನಿದ್ರೆ ಕೆಳಗಡೆನೆ ಕೊಡ್ತಾರೆ, ಬೇಸಾಯ ಈ ಥರ ಮಾಡ್ತಾರೆ. ಸ್ಪ್ರೇ ಮಾಡ್ತಿರೋ ಉದ್ದೇಶ ಏನು? ಒಂಬಾಳೆಯಲ್ಲಿ ಅಥವಾ ಕಾಯಿ ಉದ್ರದಲ್ಲಿ ಸ್ಪ್ರೇ ಮಾಡೋದ್ರಿಂದ ನಾರ್ಮಲ್ ಕಂಪ್ಲೇಂಟ್ಸ್ ಏನಿರುತ್ತೆ, ನೀವು ಕೊಡೋದ್ರಿಂದ ಯಾವ ತರ ಅನುಕೂಲ ಆಗುತ್ತೆ? ಸ್ಪ್ರೇ ಒಂಬಾಳೆಯಲ್ಲಿ ಸಣ್ಣ ಹುಳ ಇರ್ತವೆ. ಓಕೆ, ಮತ್ತೆ ಫಂಗಿಸೈಡ್, ಓಕೆ, ಎಡ್ಮೈಟ್ಸ್, ಫಂಗಿಸೈಡ್, ಮತ್ತೆ ವೈಟ್ ಮೆಟ್ಸ್ ಎಲ್ಲ ಇರುತ್ತೆ. ಓಕೆ, ಅದು ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಅಷ್ಟು ಕಂಟ್ರೋಲ್ 2 ಸಲ ಬಿಡ್ತಾರೆ, ಕಂಟ್ರೋಲ್ ಆಗುತ್ತೆ. ಓಕೆ, ಮತ್ತೆ ಅರಳು ತುಂಬಾ ಕಮ್ಮಿ ಆಗುತ್ತೆ. ಅರಳು ಕಮ್ಮಿ ಆಗುತ್ತೆ. ಓಕೆ, ಎಷ್ಟು ಸ್ಪ್ರೇ ಕೊಡ್ತೀರಾ ಒಂದು ವರ್ಷದಲ್ಲಿ? 2 ಸಲ ಕೊಡ್ತೀವಿ, 2 3 ಸಲ ಕೊಡ್ತೀವಿ. ಓಕೆ, ಸ್ಪ್ರೇ ಕೊಡಕ್ಕೆ ಯಾವ ಪದ್ಧತಿ ಅನುಸರಿಸ್ತೀರಾ? ತುಂಬಾ ಹೈಟ್ ಇದಾವಲ್ಲ ಗಿಡಗಳು, 15-20? ನಮ್ದು ಟ್ಯಾಕ್ಟ್ರಿ ಹೊಸ ಮಿಷಿನ್ ತಂದಿದ್ವಿ. ಓಕೆ, ಒಂದ್ಸಲ ಬಿಟ್ಟರೆ 50-60 ಅಡಿ ಹೋಗುತ್ತೆ. 60 ಅಡಿ ದೂರ ಹೋಗುತ್ತೆ ಅಂದ್ರೆ ಗಿಡ ಹೈಟ್ ಇದ್ರೂ ಹೋಗುತ್ತೆ. ಅದ್ರಲ್ಲಿ ಸ್ಪ್ರೇ ಮಾಡ್ಕೊಳ್ತೀರಾ? ಗಾಳಿ ಏನಿಲ್ಲ, ಹೊಡ್ಕೋಬೇಕು, ತುಂಬಾ ಚೆನ್ನಾಗಿ. ಓಕೆ, ಮುಗ್ಸನಲ್ಲ, ಇನ್ನೇನಾದ್ರು ಹೇಳೋದಿದ್ಯಾ? ಇನ್ನು ನನಗೂ ಏನೋ ಹೊಳಿತಾ ಇಲ್ಲ. ಸ್ನೇಹಿತರೆ, ನೋಡಿದ್ರೆ ಇವ್ರು ಅಡಿಕೆ ಯಾವ ಥರ ಬೆಳೀತಾ ಇದ್ದಾರೆ, ಅಡಿಕೆ ಬೇಸಾಯ ಪದ್ಧತಿನ. ಮೇನ್ ಉದ್ದೇಶ ನಾವು ವಿಡಿಯೋ ಮಾಡಿದ್ದು ಇದು ಸ್ಪ್ರಿಂಕ್ಲರಲ್ಲಿ ವಿಂಕ್ಲರ್ ಅಂತ ಹಾಕ್ಕೊಂಡಿದ್ದಾರೆ. ವಿಂಕ್ಲರ್ ರೊಟೇಟ್ ಸ್ಪ್ರಿಂಕ್ಲರ್ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಮಗೆ ಎಷ್ಟು ಗೊತ್ತಿತ್ತೋ, ಸಂಕೇತ ಅಣ್ಣವ್ರಿಗೆ ಎಷ್ಟು ಗೊತ್ತಿತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ಅಂದರೆ ಅದರ ಯಾವ ಥರ ಕೆಲಸ ಮಾಡುತ್ತೆ, ಅದಕ್ಕೆ 1 ಎಕರೆಗೆ ಎಷ್ಟು ಖರ್ಚಾಗೈತೆ, ಸಾಲಿಂದ ಸಾಲಿಗೆ ಎಷ್ಟು ತಗೊಂಡಿದ್ದಾರೆ, ಸಾಲಿಂದ ಸಾಲು ಹಾಕೋಬೋದು, ಜಿಗ್ಜಾಗ್ ಮೆಥಡಲ್ಲೂ ಹಾಕ್ಬೋದು. ಆಮೇಲೆ ಒಂದು ಗೇಟ್ ವಾಲಲ್ಲಿ ಎಷ್ಟು ವಿಂಕ್ಲರ್ ಬರ್ತವೆ, ಒಂದು ಗಿಡದಿಂದ ಎಷ್ಟು ಗಿಡಕ್ಕೆ ಹೋಗುತ್ತೆ, ಇದೆಲ್ಲ ಕವರ್ ಆಗಿದೆ ಅನ್ಕೊಂತೀನಿ. ಇಲ್ಲಿವರೆಗೂ ಸಂಕೇತ ಅಣ್ಣವ್ರೆ ಉತ್ತಮವಾದ ಮಾಹಿತಿ ಕೊಟ್ಟಿರೋ. ನಮಸ್ಕಾರ ಅಣ್ಣವ್ರೆ. ಥ್ಯಾಂಕ್ ಯು. ನಮಸ್ತೆ. Nine to 4, 2-4. हाँ हाँ